ಚೌಕು ನಾಲ್ಕು ಬಾಹುಗಳನ್ನೊಳಗೊಂಡಿದೆ. ಚೌಕದಲ್ಲಿ ಪರಸ್ಪರ ಎಲ್ಲ ಬಾಹುಗಳು ಸಮನಾಗಿರುತ್ತವೆ ಮತ್ತು ಚೌಕದಲ್ಲಿ ಉಂಟಾಗುವ ಎಲ್ಲ ಕೋನಗಳು 90 ಡಿಗ್ರಿ ಆಗಿರುತ್ತವೆ. ಇದು ಆಯತ. ನಾಲ್ಕು ಬಾಹುಗಳು ಒಳಗೊಂಡಿರುತ್ತವೆ. ಆಯತದಲ್ಲಿ ಪರಸ್ಪರ ಅಭಿಮುಖ ಬಾಹುಗಳು ಸಮನಾಗಿರುತ್ತದೆ ಮತ್ತು ಆಯತ ಒಳಗೊಂಡಿರುವ ಎಲ್ಲ ಕೋನಗಳು ಸಮ ಆಗಿರುತ್ತವೆ. ವೃತ್ತಕ್ಕೆ ಸಂಬಂಧಿಸಿದ ಅಂಶಗಳು. ಒಂದು ಸ್ಥಿರ ಬಿಂದುವಿನಿಂದ ದೂರದಲ್ಲಿರುವ ಎಲ್ಲ ಬಿಂದುಗಳ ಗಣವೇ ವೃತ್ತ. ತ್ರಿಜ್ಯ. ವೃತ್ತ ಪರದಿಯ ಮೇಲೆ ಯಾವುದೇ ಬಿಂದುವನ್ನು ಕೇಂದ್ರಕ್ಕೆ ಸೇರಿಸುವ ರೇಖಾಂಡವೇ ವೃತ್ತದ ತ್ರಿಜ್ಯ. ವೃತ್ತವನ್ನು ಆವರಿಸುವ ವಕ್ರರೇಖೆಯನ್ನು ಪರಿಧಿ ಎನ್ನುವರು. ವೃತ್ತ ಪರಿಧಿಯ ಮೇಲೆ ಎರಡು ಬಿಂದುವನ್ನು ಸೇರಿಸುವ ರೇಖಾಂಡವೇ ಜ. ಇದು ವ್ಯಾಸ. ವೃತ್ತ ಕೇಂದ್ರದ ಮೂಲಕ ಹಾದು ಹೋಗುವ ಜ್ಯಾವನ್ನು ವೃತ್ತದ ವ್ಯಾಸ ಎನ್ನುವರು. ಇದು ವೃತ್ತದ ಖಂಡ. ಜ್ಯಾ ಮತ್ತು ಕಂಬಳಿಯಿಂದ ಆವರಿಸುವ ಪ್ರದೇಶವೇ ವೃತ್ತಖಂಡ. ತ್ರಿಭುಜ ಎಂದರೆ ಮೂರು ಬಾಹುಗಳಿಂದ ಸುತ್ತುವರೆದ ಸಮಲಾಕೃತಿ. ಇದು ಮೂರು ಬಾಹುಗಳು ಮತ್ತು ಮೂರು ಕೋನಗಳನ್ನು ಹೊಂದಿರುವ ಒಂದು ಆಕೃತಿ. ಬಾಹುಗಳ ಆಧಾರ ತ್ರಿಭುಜವನ್ನು ಮೂರು ವಿಂಗಡಿಸಲಾಗಿದೆ: ಸಮಬಾಹು, ಸಮದ್ವಿಬಾಹು, ಅಸಮಬಾಹು. ಸಮಬಾಹು ತ್ರಿಭುಜ. ಈ ತ್ರಿಭುಜ ಎಲ್ಲ ಬಾಹುಗಳು ಒಂದೇ ಉದ್ದವನ್ನು ಹೊಂದಿರುತ್ತದೆ ಮತ್ತು ಪ್ರತಿಯೊಂದು 60 ಡಿಗ್ರಿ ಕೋನ ಹೊಂದಿರುತ್ತದೆ. ಸಮದ್ವಿಬಾಹು ತ್ರಿಭುಜ ಎಂದರೆ ಎರಡು ಬಾಹುಗಳು ಅದಕ್ಕೆ ವಿರುದ್ಧವಾಗಿರುವ ಎರಡು ಕೋನಗಳ ಸಮನಾಗಿರುವ ತ್ರಿಭುಜವಾಗಿದೆ. ಎರಡು ಬಾಹುಗಳು ಒಂದೇ ಉದ್ದವನ್ನು ಹೊಂದಿರುತ್ತದೆ. ಸಮಾನ ಬಾಹುಗಳಿಗೆ ಎದುರಾಗುವ ಕೋನಗಳ ಸಮಾನ ಅಳತೆಯನ್ನು ಹೊಂದಿರುತ್ತದೆ. ಮೂರನೇ ಬಾಹು ಎರಡು ಉಳಿದ ಬಾಹುಗಳಿಂದ ಭಿನ್ನವಾಗಿರುತ್ತದೆ. ಒಂದು ಸಮದ್ವಿಬಾಹು ತ್ರಿಭುಜದಲ್ಲಿ ಎರಡು ಕೋನಗಳು 45 ಡಿಗ್ರಿ ಮತ್ತು ಮೂರನೇ ಕೋನ 90 ಡಿಗ್ರಿ ಆಗಿರಬಹುದು, ಏಕೆಂದರೆ ಒಂದು ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತದೆ. ಅಸಮಬಾಹು ತ್ರಿಭುಜ. ಅಸಮಬಾಹು ತ್ರಿಭುಜ ಎಂದರೆ ಮೂರು ಅಸಮಾನ ಬಾಹುಗಳು ಮತ್ತು ಮೂರು ಅಸಮಾನ ಕೋನಗಳು ಹೊಂದಿರುವ ತ್ರಿಭುಜವಾಗಿದೆ. ಇದರ ಎಲ್ಲ ಮೂರು ಬಾಹುಗಳ ಉದ್ದ ಮತ್ತು ಎಲ್ಲ ಬಾಹುಗಳ ಕೋನಗಳ ಅಳತೆಯು ವಿಭಿನ್ನವಾಗಿರುತ್ತದೆ. ಬಾಹುಗಳು. ಅಸಮಬಾಹು ತ್ರಿಭುಜದ ಮೂರು ಬಾಹುಗಳು ಉದ್ದ ಒಂದಕ್ಕೊಂದು ಸಮವಾಗಿರುವುದಿಲ್ಲ. ಕೋನಗಳು. ಇದರ ಮೂರು ಕೋನಗಳು ಅಳತೆಗಳು ಸಹ ವಿಭಿನ್ನವಾಗಿರುತ್ತದೆ.